ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ದಿಂದ ಏನು ಕಾಲ್ಫಾರ್ಮ್ ಆಗೈತಿ ಆ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕುವಾಗ ಯಾವ ಝೋನ್ ದಿಂದ ನಾವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಒಳ್ಳೆಯದಾಗುತ್ತೆ, ಆಮೇಲೆ ಕಟ್ ಆಫ್ ಕಡಿಮೆ ನಿಲ್ಲಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆನ ಮಾಡೋಣ. ಅದ್ರ ಜೊತೆಗೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು 2019ರಲ್ಲಿ ಕಾಲ್ಫಾರ್ಮ್ ಆಗಿತ್ತು RRB ಗ್ರೂಪ್ ಡಿ ಇದ್ದು. ಆಮೇಲೆ ಅದಾದ್ಮೇಲೆ ಈಗ 2025ರಲ್ಲಿ ಕಾಲ್ಫಾರ್ಮ್ ಆಗಿದೆ. ಸೊ ಅವಾಗ ಎಷ್ಟು ವೇಕೆನ್ಸಿ ಇದ್ದು ಈಗ ಎಷ್ಟು ವೇಕೆನ್ಸಿ ಇದ್ದು ಅವುಗಳ ಬಗ್ಗೆಯನ್ನ ಚರ್ಚೆ ಮಾಡೋಣ. ಆಮೇಲೆ 2019ರಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಯಾವ ಝೋನ್ ದಲ್ಲಿ ಅದ್ರ ಬಗ್ಗೆನೂ ಕೂಡ ನಾನು ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೂ ಈ ಸಲ 2025ರಲ್ಲಿ ಯಾವ ಝೋನ್ ದಿಂದ ನಾವು ಅಪ್ಲಿಕೇಶನ್ ಸಲ್ಲಿಸಿದ್ರೆ ಒಂದು ಕಟ್ ಆಫ್ ಕಡಿಮೆ ನಿಲ್ಬಹುದು, ನಮ್ಮ ಸೆಲೆಕ್ಷನ್ 99% ಆಗಬಹುದು ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಸೊ ಒಂದೊಂದಾಗಿ ಎಲ್ಲ ವಿಷಯವನ್ನ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ನೋಡಬಹುದು ನೀವು RRB ಗ್ರೂಪ್ ಡಿ 2025ರ ಒಂದು ವೇಕೆನ್ಸಿಗಳ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಯಾವ ಝೋನ್ ದಿಂದ ಅಪ್ಲಿಕೇಶನ್ ತುಂಬಬೇಕು ಅನ್ನೋದನ್ನ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕರ್ನಾಟಕದ ಅಭ್ಯರ್ಥಿಗಳು ನಾವು ಏನಿದ್ದೇವೆ, ಕರ್ನಾಟಕದ ಅಭ್ಯರ್ಥಿಗಳು ಸೊ ಅವರು ಯಾವ ರೀತಿಯ ಯಾವ ಝೋನ್ ದಿಂದ ಅಪ್ಲಿಕೇಶನ್ ಸಲ್ಲಿಸಿದ್ರೆ ನಮ್ದು ಒಂದು ಕಟ್ ಆಫ್ ಕಡಿಮೆ ನಿಲ್ಬಹುದು ಅಥವಾ ಕಟ್ ಆಫ್ ಕಡಿಮೆ ನಿಲ್ಲುವಂತಹ ಝೋನ್ ಯಾವ ಇದಾವು ಅವುಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಕರ್ನಾಟಕದ ಅಭ್ಯರ್ಥಿಗಳು ಯಾವ ಒಂದು ಝೋನ್ ದಿಂದ ಅಪ್ಲಿಕೇಶನ್ ಸಲ್ಲಿಸಿದ್ರೆ ನಿಮ್ಗೆ ಡ್ಯೂಟಿ ಮಾಡಕ್ಕೂ ಈಸಿ ಆಗುತ್ತೆ, ಆಮೇಲೆ ಕಟ್ ಆಫ್ ಕೂಡ ಒಂದು ಕಡಿಮೆ ರೇಂಜ್ಗೆ ನಿಲ್ಲುವಂತ ಚಾನ್ಸಸ್ ಇರ್ತೈತಿ. ಅದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಕಟ್ ಆಫ್ ಇರ್ತೈತಿ, ವೇಕೆನ್ಸಿ ಇರ್ತೈತಿ, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಕ್ಲಾಸಸ್ ಗಳು ನಮ್ಮಲ್ಲಿ ಅವೈಲೇಬಲ್ ಇದಾವು. RRB ಗ್ರೂಪ್ ಡಿ ಇದ್ದು ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ. ಇದು ಕನ್ನಡ ಭಾಷೆಯಲ್ಲಿ ನಿಮ್ಗೆ ಅವೈಲೇಬಲ್ ಇರ್ತೈತಿ. ಈ ಒಂದು ಪ್ಯಾಕೇಜ್ ಅನ್ನ ನೀವು ತೆಗೆದುಕೊಂಡು ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ಇದರಲ್ಲಿ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವು, GK ಮತ್ತು ಕರೆಂಟ್ ಅಫೇರ್ಸ್ ಇರ್ತಾ ಇದೆ. ಆಮೇಲೆ ನೆಕ್ಸ್ಟ್ ಮ್ಯಾಥ್ಸ್, ರೀಸನಿಂಗ್, ಜನರಲ್ ಸೈನ್ಸ್, ಈ 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಕಂಪ್ಲೀಟ್ ರೆಕಾರ್ಡೆಡ್ ಕ್ಲಾಸಸ್ 1ರಿಂದ ಹಿಡಿದು ಎಲ್ಲಾನು. ಆಮೇಲೆ ಇದ್ರ ಜೊತೆಗೆ PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ನಾವು ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಪ್ರಿಪರೇಷನ್ ಮಾಡಿಸ್ತಾ ಇದ್ದೇವೆ. ಈ ಪ್ಯಾಕೇಜ್ ನಿಮ್ಗೆ ಆಫರ್ ಫೀಸ್ ದಲ್ಲಿ 1001 ರೂಪಾಯಿಯಲ್ಲಿ ನಿಮ್ಗೆ ಸಿಗ್ತಾ ಇದೆ. ಬೇಗನೆ ಇರುವಂತದ್ದು. ನೀವು ಈ ಆಫರ್ ತಗೊಂಡು ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬಹುದು. ಕ್ಲಾಸಸ್ಗೆ ಯಾವ ರೀತಿ ಜಾಯಿನ್ ಆಗ್ಬೇಕು ಅಂತ ಒಂದ್ ಸ್ವಲ್ಪ ಹೇಳ್ತೇನೆ ನಾನಿಲ್ಲಿ ನಿಮ್ಗೆ. ಸೊ ಮೊಟ್ಟ ಮೊದಲನೇದಾಗಿ ನೀವು ನಮ್ಗೆ ಇಲ್ಲಿ ಏನ್ ಕೆಳಗೆ ವಾಟ್ಸ್ಆಪ್ ನಂಬರ್ ಕಾಣಕತ್ತೈತಿ 8861927838 ಈ ನಂಬರ್ಗೆ ನಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಗ್ರೂಪ್ ಡಿ ಕೋರ್ಸ್ ಅಂತ ಹೇಳಿ ನಮ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ. ಗ್ರೂಪ್ ಡಿ ಕೋರ್ಸ್ ಅಂತ ನಮ್ಗೆ ಮೆಸೇಜ್ ಮಾಡ್ರಿ. ಆ ಗ್ರೂಪ್ ಡಿ ಕೋರ್ಸ್ ಅಂತ ನೀವು ಜಾಯಿನ್ ಆಗೋರಿದ್ರ ಗ್ರೂಪ್ ಡಿ ಕೋರ್ಸ್ ಅಂತ ನನಗೆ ಮೆಸೇಜ್ ಮಾಡ್ರಿ ಅಂತಂದ್ರ ಅಲ್ಲಿ ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರ ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಆ ಸ್ಕ್ಯಾನರ್ ಅನ್ನ ಕಳಿಸಿದ ಮೇಲೆ ನೀವು ಅದನ್ನ ಸ್ಕ್ಯಾನ್ ಮಾಡಿ ಅಲ್ಲಿ ಫೀಸ್ ಪೇಡ್ ಮಾಡ್ಬೇಕು 1001 ರೂಪಾಯಿಯನ್ನ. ಫೀಸ್ ಪೇಡ್ ಮಾಡಿದ ಮೇಲೆ ಅಲ್ಲಿ ಫೀಸ್ ಪೇಡ್ ಮಾಡಿದ ತಕ್ಷಣ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು. ನಮ್ಗೆ ಏನ್ ಮಾಡ್ರಿ ಸ್ಕ್ರೀನ್ ಶಾಟ್ ಕಳಿಸ್ರಿ ಫೀಸ್ ಪೇಡ್ ಆಗಿದೆ ಅಂತೇಳಿ. ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಾವು ಏನ್ ಮಾಡ್ತೀವಿ ಅಂತಂದ್ರ ನಿಮ್ಗ ಪ್ರತಿಯೊಂದು ಸಬ್ಜೆಕ್ಟ್ ಅದ್ದು ಏನ್ ಮಾಡ್ತೀವಿ ಅಂತಂದ್ರ ಕ್ಲಾಸಸ್ ಗಳ ಲಿಂಕ್ ಅನ್ನ ಕಳಿಸ್ತೇವೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. ಕ್ಲಾಸಸ್ ಲಿಂಕ್ ಹೆಂಗಿರ್ತಾವು, ಈಗ ಜನರಲ್ ಸೈನ್ಸ್ ಅಂತ ಈ ರೀತಿ ನಾವು ಫೋಲ್ಡರ್ ಮಾಡಿರ್ತೇವಿ. ಇದ್ರ ಕೆಳಗಡೆ ಏನಿರ್ತೈತಿ ಅಂತಂದ್ರ ಕ್ಲಾಸ್ 1 ಇರ್ತೈತಿ. ಇದ್ರ ಕೆಳಗಡೆ ಲಿಂಕ್ ಇರ್ತೈತಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಆ ಲಿಂಕ್ ಓಪನ್ ಆಗುತ್ತೆ, ವಿಡಿಯೋ ಓಪನ್ ಆಗುತ್ತೆ, ಕ್ಲಾಸ್ ಓಪನ್ ಆಗ್ತೈತಿ. ಕ್ಲಾಸ್ 1 ಜನರಲ್ ಸೈನ್ಸ್ ಅಷ್ಟೇ ಹೇಳಕತ್ತೀನಿ ನಾನು, ಉಳಿದೆಲ್ಲ ಹಂಗ ಇರ್ತಾವ. ಓಕೆ, ಅದನ್ನ ಕ್ಲಿಕ್ ಮಾಡ್ರಿ ಅಂತಂದ್ರೆ ಲಿಂಕ್ ಅದು ಕ್ಲಾಸ್ ಓಪನ್ ಆಗ್ತೈತಿ. ಎಲ್ಲಿ ಓಪನ್ ಆಗ್ತೈತಿ ಅಂತಂದ್ರೆ ಯೂಟ್ಯೂಬ್ ಒಳಗನ ಓಪನ್ ಆಗ್ತೈತಿ. ಯೂಟ್ಯೂಬ್ ಒಳಗೆ ಎಲ್ಲಾ ಕ್ಲಾಸ್ ಲಾಕ್ ಇರ್ತಾವು, ಎಲ್ಲರಿಗೂ ಓಪನ್ ಆಗಂಗಿಲ್ಲ. ಒಂದು ವೇಳೆ ನೀವು ಈ ಕೋರ್ಸ್ ಅನ್ನ ತಗೊಂಡು ಇದೆಲ್ಲ ನಾವು ಲಿಂಕ್ ಅನ್ನ ನಿಮಗೆ ಕಳ್ಸಿರ್ತೇವೆ. ಕೋರ್ಸ್ ತಗೋತೀರಿ, ಈ ಲಿಂಕ್ ಅನ್ನ ನೀವು ಬೇರೆದವ್ರಿಗೆ ಶೇರ್ ಮಾಡಿರಿ ಅಂತಂದ್ರ ಅವುಗಳು ಓಪನ್ ಆಗೋದಿಲ್ಲ. ಆ ಕ್ಲಾಸಸ್ಗಳು ಬೇರೆಯವರ ಮೊಬೈಲ್ ದಲ್ಲಿ ಓಪನ್ ಆಗಂಗಿಲ್ಲ. ನಿಮಗೆ ಮಾತ್ರ ಏನಾಗ್ತಾವು ಅಂತಂದ್ರ ಓಪನ್ ಆಗ್ತಾವು, ಬಟ್ ಯೂಟ್ಯೂಬ್ ದೊಳಗನ ಓಪನ್ ಆಗ್ತಾವ. ಆ ಲಾಕ್ ತೆಗೆದು ನಾವ್ ಏನ್ ಮಾಡಿರ್ತೀವಿ, ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳ ಲಿಂಕ್ ಕಳಿಸಿರ್ತೇವೆ. ಇದು ಕ್ಲಾಸ್ 1 ಅಂತ ಇರ್ತೈತಿ. ಇದಾದ್ಮೇಲೆ ಕ್ಲಾಸ್ 2 ಇರ್ತೈತಿ, ಅದ್ರ ಕೆಳಗ ಲಿಂಕ್ ಇರ್ತೈತಿ. ಹಿಂಗ ಪ್ರತಿಯೊಂದು ಸಬ್ಜೆಕ್ಟ್ ಅದ ಎಲ್ಲ ಎಷ್ಟು ಕ್ಲಾಸಸ್ ಗಳದಾವ ಅಷ್ಟೆಲ್ಲಾ ಕ್ಲಾಸಸ್ ಗಳ ಫೋಲ್ಡರ್ ಇರ್ತೈತಿ.
ಅಲ್ಲಿ ನೀವು ಡೈಲಿ ಕ್ಲಾಸಸ್ಗಳನ್ನ ನೀವು ಎಷ್ಟು ಬೇಕಾದಷ್ಟು ನೋಡ್ಬೋದು, ಎಷ್ಟು ಸಲ ಬೇಕಾದಷ್ಟು ಸಲ ನೀವು ನೋಡ್ಕೋಬಹುದು. ಆಮೇಲೆ ಈ ಕೋರ್ಸ್ ವ್ಯಾಲಿಡಿಟಿ ಇರುವಂತದ್ದು 6 ಮಂತ್ ವರೆಗೆ ಇರ್ತಾ ಇದೆ. ಈ ಕೋರ್ಸ್ ವ್ಯಾಲಿಡಿಟಿ 6 ಮಂತ್ ವರೆಗೆ ಇರ್ತೈತಿ. ಒಂದು ವೇಳೆ ನಿಮ್ಮ ಎಕ್ಸಾಮ್ 6 ತಿಂಗಳ ಆದ್ಮೇಲೆ ಇತ್ತು ಅಂತಂದ್ರ, ಉದಾಹರಣೆಗೆ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವು, ಈ ಕೋರ್ಸ್ ತಗೋತೀರಿ, ನಿಮ್ಮ ಕೋರ್ಸ್ ಮುಗಿತೈತೆ ಅವಾಗ ಜೂನ್ದಲ್ಲಿ ನಿಮ್ಮ ಕೋರ್ಸ್ 6 ತಿಂಗಳ ವ್ಯಾಲಿಡಿಟಿ ಮುಗಿತೈತಿ. ಬಟ್ ನಿಮ್ಮ ಎಕ್ಸಾಮ್ ಆಗಸ್ಟ್ಗೆ ಇತ್ತು ಅಂತಂದ್ರ ಆಗಿನವರೆಗೂ ಕೂಡ ಅದು ಕಂಟಿನ್ಯೂ ಆಗ್ತೈತಿ. ಅವಾಗ ಮತ್ತೆ ಬೇರೆ ಯಾವ್ದು ಫೀಸ್ ಪೇಡ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ನಿಮ್ಮ ಎಕ್ಸಾಮ್ ಯಾವಾಗಿನವರೆಗೆ ಆಗೋದಿಲ್ಲ ಅವಾಗಿನವರೆಗೆ ಈ ಕ್ಲಾಸಸ್ಗಳು ಕೋರ್ಸ್ಗಳು ನಿಮ್ಮ ಹತ್ರ ಇರ್ತವೆ. ನೀವು ಆ ಕ್ಲಾಸಸ್ಗಳನ್ನ ನೋಡ್ಬೋದು. ಓನ್ಲಿ ಆಫರ್ ಫೀಸ್ ದಲ್ಲಿ ನಿಮಗೆ 1001 ರೂಪಾಯಿದಲ್ಲಿ ಕೊಡಾಕತ್ತೀವಿ. ಬೇಗನೆ ಜಾಯಿನ್ ಆಗ್ರಿ. ಇದು ಜನವರಿ 31ರವರೆಗೆ ಮಾತ್ರ ಆಫರ್ ಇದೆ. ಫೆಬ್ರವರಿದಿಂದ 1500 ರೂಪೀಸ್ ಇದು ಫೀಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅದ್ರ ಸಲುವಾಗಿ ಬೇಗನೆ ನೀವು ಈ ಕೋರ್ಸ್ಗೆ ಜಾಯಿನ್ ಆಗಬಹುದು. ಇಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ವಾಟ್ಸ್ಆಪ್ ನಂಬರ್ಗೆ ಇದನ್ನ ಮೆಸೇಜ್ ಮಾಡ್ರಿ. ಗ್ರೂಪ್ ಡಿ ಕೋರ್ಸ್ ಅಂತ ಸ್ಕ್ಯಾನರ್ ಕಳಿಸ್ತೀವಿ, ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ರಿ. ನಾವು ನಿಮ್ಗೆ ಎಲ್ಲ ಕ್ಲಾಸಸ್ ಗಳನ್ನ ಈ ರೀತಿ 1 by 1 ಇದು ಜನರಲ್ ಸೈನ್ಸ್ ಅದಾತು, ಮ್ಯಾಥ್ಸ್ ಈ ರೀತಿ ಇರ್ತಾವ, ಮತ್ತ ಆಮೇಲೆ ರೀಸನಿಂಗ್ ಈ ರೀತಿ ಕೆಳಗಿರ್ತಾವು. ಓಕೆ, ಆಮೇಲೆ ಜನರಲ್ ಸೈನ್ಸ್ ಆದ, ಆಮೇಲೆ ನೆಕ್ಸ್ಟ್ ಹಿಸ್ಟ್ರಿ ಎಲ್ಲ ಇರ್ತೈತಿ, ಪಾಲಿಟಿ ಇರ್ತೈತಿ. ಇವು ಎಲ್ಲಾ ನಿಮ್ಗೆ ಏನ್ ಬೇಕಲ್ಲ ಅವು ಎಲ್ಲಾನು ಕೂಡ ಎಲ್ಲ ಕ್ಲಾಸಸ್ಗೂ ಈ ರೀತಿ 1 by 1 ಎಲ್ಲ ಕೆಳಗಡೆ ಇರ್ತಾವು. ಅವುಗಳನ್ನ ಒಂದು ಇದನ್ನ ಕ್ಲಿಕ್ ಮಾಡ್ಬೇಕು, ಓಪನ್ ಮಾಡ್ಬೇಕು, ನೋಡ್ಬೇಕು, ಸ್ಟಡಿ ಮಾಡ್ಬೇಕು. ಆಮೇಲೆ ಅದ್ ಮುಗಿತಂದ್ರೆ 2ನೇ ಕ್ಲಾಸ್ ಕ್ಲಿಕ್ ಮಾಡೋದು, ಅದನ್ನ ನೋಡೋದು. ಈ ರೀತಿ ಕ್ಲಾಸಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದಾವು. ಎಲ್ಲ ರೆಕಾರ್ಡೆಡ್ ಇರ್ತಾವು. ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ನೀವು ನೋಡ್ಬಹುದು, ಎಷ್ಟು ಬೇಕಾದಷ್ಟು ಗಂಟೆ ನೋಡಬಹುದು. ಈಗ ನಾವು ಹೇಳ್ತೀವಿ 3 ಗಂಟೆ, ನಾವೊಂದು ಟೈಮ್ ಟೇಬಲ್ ಕೊಟ್ಟಿರ್ತೇವೆ. ಇದ್ರ ಜೊತೆಗೆ ಆ ಟೈಮ್ ಟೇಬಲ್ ದಲ್ಲಿ ಬರೀ 3 ಗಂಟೆ ಕ್ಲಾಸಸ್ ಗಳನ್ನ ನೋಡೋದಿರ್ತೈತಿ. ಬಟ್ ನೀವು 5 ಗಂಟೆ ನೋಡ್ಬೋದು, 6 ಗಂಟೆ, ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ನೀವು ಕ್ಲಾಸಸ್ ಗಳನ್ನ ನೋಡ್ಕೋಬಹುದು. ಓಕೆ, ಇದು ಏನು ಅಂತಂದ್ರೆ ನಮ್ಮ ಒಂದು ಗ್ರೂಪ್ ಡಿ ಗೆ ಮಾಡಿರುವಂತ ಒಂದು ಕೋರ್ಸ್ ಬಗ್ಗೆ ಹೇಳಿದೆ. ಈ ಕೋರ್ಸ್ ಅನ್ನು ತೆಗೆದುಕೊಂಡು ನೀವು ನಿಮ್ಮ ಸ್ಟಡಿಯನ್ನ ಮಾಡಬಹುದು. ಈಗ ಇಲ್ಲಿ ನಾವು ಒಂದ್ ಸ್ವಲ್ಪ ಈಗ ಚರ್ಚೆಯನ್ನ ಮಾಡೋಣ. ಏನು ಅಂತಂದ್ರೆ ಎಷ್ಟು ವೇಕೆನ್ಸಿಗಳು ಯಾವ ಒಂದು ಪೋಸ್ಟ್ ಗೆ ಬಂದಾವು ಅಂತೇಳಿ. ಈಗಾಗಲೇ ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಹಿಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಏನೇನ್ ಹೇಳಿನಿ ಹೇಳ್ರಿ, ಈ ಒಂದು ಗ್ರೂಪ್ ಡಿ ಯ ಏನು ವೇಕೆನ್ಸಿಗಳು ಏನ್ ಪೋಸ್ಟ್ ಇದಾವು, ಈ ಪೋಸ್ಟ್ ಗೆ ಯಾವ ಕೆಲಸ ನೀವು ಮಾಡ್ಬೇಕಾಗ್ತೈತಿ ಅನ್ನೋದನ್ನ ಹೇಳಿನಿ. ಯಾವ ಪೋಸ್ಟ್ ಗೆ ಯಾವ ಕೆಲಸವನ್ನ ನೀವು ಮಾಡ್ಬೇಕು ಅನ್ನೋದನ್ನು ಮಾಡ್ಬೇಕಾಗುತ್ತೆ ಅನ್ನೋದನ್ನು ಕೂಡ ನಾವು ನಿಮ್ಗೆ ಹೇಳೇನಿ. ಆಮೇಲೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೋಬೇಕು, ನೀವು ಈ ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ರೆಡಿ ಇರಬೇಕು ಅದನ್ನು ಕೂಡ ಹೇಳಿನಿ. ಅದೆಲ್ಲ ವಿಡಿಯೋದೊಳಗೆ ನಿಮ್ಗೆ ಸಿಗ್ತಾವ. ಆ ವಿಡಿಯೋ ಇನ್ನ ನೀವು ನೋಡಿಲ್ಲ ಅಂತಂದ್ರ ನಿಮ್ಮ ಮೊಬೈಲ್ ಸ್ಕ್ರೀನ್ ಇಲ್ಲಿ ರೈಟ್ ಸೈಡ್ ಇಲ್ಲಿ ಏನು ಮೇಲೆ ಇದೆ, ಇಲ್ಲಿ ಒಂದು ಲಿಂಕ್ ಕಾಣುತ್ತೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ. ಅಲ್ಲಿ ನಿಮಗೆ ಎಲ್ಲಾ ಕ್ಲಾಸಸ್ಗಳು ಇದಕ್ಕೆ ಸಂಬಂಧಿರುವಂತಹ ಎಲ್ಲಾ ಇನ್ಫಾರ್ಮೇಶನ್ ಇರುವಂತದ್ದು ನಿಮಗೆ ಸಿಗ್ತೈತಿ. ಓಕೆನಾ, ಅವು ವಿಡಿಯೋಸ್ ಗಳನ್ನ ನೋಡ್ರಿ, ಎಲ್ಲಾ ಇಂಪಾರ್ಟೆಂಟ್ ಅದಾವ. ಈಗ ಈ ಒಂದು ವಿಡಿಯೋದಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ಸ್ ಮಾನದ್ದು 5058 ಇವು ಎಲ್ಲಾ ಪೋಸ್ಟ್ ಗಳು ಈ ರೀತಿ ಇದಾವು. ಇದರಲ್ಲಿ ಯಾವ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು ಅನ್ನೋದನ್ನ ಕೂಡ ನಿಮ್ಗೆ ಹೇಳಿನಿ. ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು, ಗರ್ಲ್ಸ್ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು ಅದು ಕೂಡ ನಿಮ್ಗೆ ಇಲ್ಲಿ ಐ ಬಟನ್ ಕಾಣ್ತೈತಿ, ಇಲ್ಲಿ ಅಲ್ಲಿ ಕ್ಲಿಕ್ ಮಾಡ್ರಿ, ಆ ವಿಡಿಯೋ ಕೂಡ ಸಿಗ್ತೈತಿ. ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು, ಹೆಂಗ್ ಕೊಡ್ಬೇಕು ಅಂತೇಳಿ, ಯಾವ್ದು ಇದ್ರಲ್ಲಿ ಹೆಚ್ಚಿನ ಸ್ಯಾಲ್ರಿ ಕೊಡ್ತೈತಿ, ಯಾವ್ದು ಪ್ರಮೋಷನ್ ಒಳ್ಳೇದೈತಿ, ಅದೆಲ್ಲಾನು ಕೂಡ ನಿಮ್ಗೆ ಹೇಳೀನಿ. ಆಮೇಲೆ ಇನ್ನೊಂದು ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ಏನು ಅಂತಂದ್ರ, ಈಗ ನಾವು ಯಾವ್ದು ಝೋನ್ ಗಳನ್ನ ನೋಡಕ್ ಹೋಗ್ತೇವಿ. ಯಾವ್ದು ಝೋನ್ಸ್ ಗಳಿದಾವೆ ನಮ್ಮಲ್ಲಿ, ಹುಬ್ಳಿ ಬೆಂಗಳೂರು ಝೋನ್ ಇದೆ. ಆಮೇಲೆ ನೆಕ್ಸ್ಟ್ ಬಿಟ್ರೆ ಮುಂಬೈ ಇದೆ, ದೆಹಲಿ ಇದೆ, ಸಿಕಂದರಾಬಾದ್ ಇದೆ, ಚೆನ್ನೈ ಇದೆ. ಇವೆಲ್ಲ ಝೋನ್ಸ್ ಗಳಿದಾವೆ. ಯಾವ ಬೇಕಾದ ಝೋನ್ ದಿಂದ ನೀವು ಏನ್ ಮಾಡ್ಬಹುದು, ಅಪ್ಲಿಕೇಶನ್ ಆಗ್ಬಹುದು. ಆ ಅಪ್ಲಿಕೇಶನ್ ನೀವು ಆ ಝೋನ್ ದಿಂದ ಹಾಕಿರಿ. ಉದಾಹರಣೆಗೆ ಚೆನ್ನೈದಿಂದ ನೀವು ಝೋನ್ ದಿಂದ ಅಪ್ಲಿಕೇಶನ್ ಹಾಕಿರಂದ್ರ ನಿಮ್ದು ಸೆಲೆಕ್ಷನ್ ಚೆನ್ನೈ ಒಳಗನೆ ಆಗ್ತೈತಿ. ಚೆನ್ನೈ ಒಳಗನೆ ನೀವು ಡ್ಯೂಟಿ ಮಾಡ್ಬೇಕಾಗ್ತೈತಿ, ಅಲ್ಲೇ ನೀವು ವರ್ಕ್ ಮಾಡ್ಬೇಕಾಗ್ತೈತಿ. ಆಮೇಲೆ ದೆಹಲಿ ಹಾಕಿರಿ ಅಂತಂದ್ರೆ ದೆಹಲಿ ಒಳಗೆ ಸೆಲೆಕ್ಷನ್ ಆತಂದ್ರೆ ದೆಹಲಿ ಒಳಗೆ ಹೋಗೋಣ ನೀವ್ ಏನ್ ಮಾಡ್ಬೇಕು, ನಿಮ್ಮ ಡ್ಯೂಟಿಯನ್ನ ಮಾಡ್ಬೇಕು. ಹುಬ್ಳಿ ಬೆಂಗಳೂರು ಹಾಕಿದ್ರೆ ಹುಬ್ಳಿ ಬೆಂಗಳೂರು ಅಂದ್ರೆ ನಮ್ ಕರ್ನಾಟಕ ಸರೌಂಡಿಂಗ್ ಇರುವಂತದ್ದು ಏನೇನೈತಿ ಅಲ್ಲಿ ಅದಕ್ಕೆ ಎಷ್ಟು ಸ್ಟೇಷನ್ಸ್ ಗಳು ಬರ್ತಾವು, ಹುಬ್ಳಿಗೆ ಸಂಬಂಧ ಇರುವಂತದ್ದು ಜಂಕ್ಷನ್ಗೆ, ಅದಕ್ಕೆ ಸರೌಂಡಿಂಗ್ ಇರುವಂತದ್ದು ಅಲ್ಲೇ ನೀವು ಏನ್ ಮಾಡ್ಬೇಕು, ಡ್ಯೂಟಿ ಮಾಡ್ಬೇಕಾಗುತ್ತೆ. ಓಕೆ, ಆಮೇಲೆ ಮುಂಬೈ ಹಾಕಿದ್ರೆ ಮುಂಬೈದಲ್ಲಿ ಏನ್ ಮಾಡ್ಬೇಕು, ಡ್ಯೂಟಿ ಮಾಡ್ಬೇಕು ಸೆಲೆಕ್ಷನ್ ಆದ್ಮೇಲೆ. ಈಗ ಮತ್ತೊಂದ್ ಏನ್ ಕೇಳಕತ್ತಿದ್ರು ಬಹಳಷ್ಟು ಜನ ಏನು ಅಂತಂದ್ರೆ, ನಾನು ಈಗ ದೆಹಲಿದಿಂದ ನಾನು ಹಾಕಿದ್ನೆ ಅಂತಂದ್ರ, ಝೋನ್ ದಿಂದ ಅಪ್ಲಿಕೇಶನ್ ಹಾಕಿನ ಅಂದ್ರ ನಾನು ಎಕ್ಸಾಮ್ ದೆಹಲಿ ಒಳಗೆ ಹೋಗಿ ಬರಿಬೇಕೇನು ಅಂತ ಕೇಳ್ತಾ ಇದ್ರು. ಹಾಗೇನು ಇರೋದಿಲ್ಲ. ನೀವು ನಿಮ್ಮ ಎಕ್ಸಾಮ್ ಅನ್ನ ಅಲ್ಲಿ ಸಿಟಿ ಕೇಳಿರ್ತಾರೆ, ನಿಮ್ಮ ನಿಯರೆಸ್ಟ್ ನಮ್ಮ ಕರ್ನಾಟಕದೊಳಗನ ಬರ್ತೈತಿ ನಿಮ್ಗೆ. ನಮ್ಗಲ್ಲಿ ಇಲ್ಲಿ ಬೆಳಗಾವಿ ಇದೆ,
ಸೊ ನಿಯರೆಸ್ಟ್ ಇರುವಂತದವರು ಝೋನ್ಸ್ ಗಳನ್ನ ಇದನ್ನ ಕೊಟ್ಟಿರ್ತಾರೋ ಎಕ್ಸಾಮ್ ಸೆಂಟರ್ಸ್ ಗಳನ್ನ ಸಿಟಿಗಳನ್ನ. ಸೊ ಅಲ್ಲೇ ನೀವು ನಿಮ್ಗೆ ಬರ್ಲಿಕ್ಕೆ ಕೊಡ್ತಾರೆ. ಈಗ ನಾನು ಚೆನ್ನೈದೊಳಗೆ ಹಾಕಿನಿ ಅಂದ್ರೆ ಚೆನ್ನೈಗೆ ಹೋಗಿ ಎಕ್ಸಾಮ್ ಬರೆಯೋದು ಹಂಗೇನು ಇರಂಗಿಲ್ಲ. ನೀವು ಎಲ್ಲಿ ಝೋನ್ ಇರ್ತೈತಿ ಅವ್ರು ಎಲ್ಲಿ ನಿಮ್ಗೆ ಸಮೀಪ ಇರುವಂತದನ್ನ ಕೊಡ್ತಾರೋ, ನಿಮ್ಗೆ ಚಾಯ್ಸಿಂಗ್ ಇರ್ತೈತಿ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ನಿಮ್ಮ ಎಕ್ಸಾಮ್ ಅನ್ನ ಬರಿಬೇಕು. ಒಂದು ವೇಳೆ ನಿಮ್ಗ ದೆಹಲಿ ಒಳಗ್ ನಾ ಹಾಕೇನಿ, ನಾ ಅಲ್ಲಿ ಹೋಗಿ ಎಕ್ಸಾಮ್ ಬರೆಯೋದು ಬಂತಂದ್ರ ಹೋಗಿ ಬರ್ರಿ. ಏನಾಗ್ತತಿ, ನಿಮ್ಗೆ ಜಾಬ್ ಬೇಕೋ ಬೇಡ, ಗೌರ್ಮೆಂಟ್ ಜಾಬ್ ಬೇಕಂತಂದ್ರೆ ಏನ್ ಬೇಕಾದ್ ಮಾಡ್ಲೇಬೇಕು. ಬಹಳಷ್ಟು ಜನ ಅದಕ್ಕೋಸ್ಕರನ ಕಾಯಕತ್ತಾರ, ಲಕ್ಷಾನ್ಗಟ್ಲೆ ವಿದ್ಯಾರ್ಥಿಗಳು ಕಾಯಕತ್ತಾರ ಜಾಬ್ ಸಿಗ್ಲಿ ಅಂತೇಳಿ. ಬಟ್ ನೀವು ಎಕ್ಸಾಮ್ಗೆ ಹೋಗಿ ಬರೋದನ್ನ ವಿಚಾರ ಮಾಡಾಕತ್ತಾರಿ. ಇನ್ನ ಎಕ್ಸಾಮ್ ಸೆಲೆಕ್ಷನ್ ಆಗೋದಂತೂ ದೂರ, ನೀವು ಎಕ್ಸಾಮ್ಗೆ ಹೋಗಿ ಬರೆಯೋದನ್ನ ವಿಚಾರ ಮಾಡಾಕತ್ತೀರಿ. ಎಕ್ಸಾಮ್ ಹೋಗಿ ಬರೋದನ್ನ ನಿಮ್ಗ ಕಷ್ಟ ಅನ್ಸಾಕತೈತಿ ಅನ್ಸತ್. ಆಮೇಲೆ ನಾನು ಜಾಬ್ ಹೆಂಗ್ ಮಾಡೋರು ಸೆಲೆಕ್ಷನ್ ಆತಂದ್ರ, ಅದ್ರ ಸಲುವಾಗಿ ಅದನ್ನೆಲ್ಲ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಈಗೆಲ್ಲಾ ಝೋನ್ಸ್ ಗಳನ್ನ ಹೇಳ್ತೇನೆ ನಾನು, ಯಾವ ಝೋನ್ ದಿಂದ ಹಾಕಿದ್ರೆ ಬೆಟರ್ ಇರ್ತೈತಿ, ಯಾವ ರೀತಿ ಕಟ್ ಆಫ್ ನಿಂತಿತ್ತು 2019ರಲ್ಲಿ ಅದೆಲ್ಲ ಹೇಳ್ತೇನಿ. ಅದನ್ನ ವಿಡಿಯೋ ಸಂಪೂರ್ಣವಾಗಿ ನೋಡ್ರಿ. ಓಕೆ, ರೈಟ್. ಇಲ್ಲಿ ನೋಡಬಹುದು, ನೀವು ಇಲ್ಲಿ ಸ್ಕ್ರೀನ್ ಕಾಣ್ತಾ ಇರ್ಬೋದು. ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳೋರು ಇದ್ರ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ. ಇದು ಇಂಪಾರ್ಟೆಂಟ್ ಇದೆ. ಇದ್ರೊಳಗೆ ಏನೇನ್ ಐತೆ ಅನ್ನೋದನ್ನ ಒಂದ್ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಿ ಇಲ್ಲಿ ಹೇಳ್ತಾನೆ. ಈಗ ಇಲ್ಲಿ ಝೋನ್ಸ್ ಗಳಿದಾವೆ, 16 ಝೋನ್ಸ್ ಗಳಿದಾವೆ. ಆಮೇಲೆ 2019ರಲ್ಲಿ ಯಾವ್ಯಾವ ವೇಕೆನ್ಸಿಗಳು ಯಾವ ಝೋನ್ ದಿಂದ ಬಂದಿದ್ದು ಅಂತ ಹೇಳಿ. ಆಮೇಲೆ 2025ರಲ್ಲಿ ಅಂದ್ರೆ ಈಗ ಯಾವ ಝೋನ್ ದಿಂದ ಎಷ್ಟು ವೇಕೆನ್ಸಿಗಳು ಬಂದಾವ ಅಂತ ಹೇಳಿ. 2019ರಲ್ಲಿ ಜನರಲ್ ಮೆರಿಟ್ ಎಷ್ಟೆಷ್ಟು ನಿಂತಿತ್ತು ಅನ್ನೋದ ಇಲ್ಲಿ ನಾನ್ ನಿಮ್ಗೆ ಕೊಟ್ಟೇನಿ. ಹೌದಾ, ಜನರಲ್ ಮೆರಿಟ್ ಎಷ್ಟೆಷ್ಟು ನಿಂತಿತ್ತು ಅಂತ ಹೇಳಿ. 2019ರಲ್ಲಿ 1,03,769 ಹುದ್ದೆಗಳು ಬಂದಿದ್ದು. 2025ರಲ್ಲಿ ಈಗ 32,438 ಹುದ್ದೆ ಇದಾವ. ಅಂದ್ರೆ ಇದರ ಏನು ಅಂತಂದ್ರೆ 1/3 ವೇಕೆನ್ಸಿಗಳು ಈಗ ಕಾಲ್ಫಾರ್ಮ್ ಆಗ್ಯಾವ. ಎಷ್ಟಾಗ್ಯಾವ ಹೇಳ್ರಿ? 1/3, 1/3 ಭಾಗದಷ್ಟು ಏನಾಗ್ಯಾವು ಅಂತಂದ್ರ ವೇಕೆನ್ಸಿಗಳು ಇಲ್ಲಿಗ ಕಾಲ್ಫಾರ್ಮ್ ನಾವು ನೋಡ್ಲಿಕ್ಕೆ ನಮ್ಗೆ ಸಿಗ್ತಾ ಇದೆ. ಅವಾಗ ನೋಡಿ 1,03,769 ವೇಕೆನ್ಸಿ ಇದ್ದು ಈಗ ಬರೀ ಎಷ್ಟಿದಾವು? 32,438 ವೇಕೆನ್ಸಿಗಳು ಇದಾವ ಬರೀ. ಹೌದಾ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ರೆಡ್ ಮಾರ್ಕ್ ಏನ್ ಮಾಡಿಲ್ಲ ನಾನು. ಈ ರೆಡ್ ಮಾರ್ಕ್ ಏನು ಅಂತಂದ್ರ ಆ ಝೋನ್ ದಿಂದ ನೀವು ಹಾಕಿದ್ರೆ ಈ ಸಲ ಬೆಟರ್. ಆ ಝೋನ್ ಗಳಿಂದ ನೀವು ಅಪ್ಲಿಕೇಶನ್ ಹಾಕಿದ್ರೆ ಒಂದ್ ಸ್ವಲ್ಪ ಕಟ್ ಆಫ್ ಕಡಿಮೆ ನಿಲ್ಲುವಂತಹ ಚಾನ್ಸಸ್ ಆಗಬಹುದು. ಬಟ್ ಡೆಫಿನೆಟ್ಲಿ ಹೇಳಕ್ ಆಗಂಗಿಲ್ಲ. ಆದ್ರೂ ಕೂಡ ನಾವು ಒಂದು ಅಂದಾಜ್ ಪ್ರಕಾರ ಹೇಳ್ತೇವೆ ಸ್ಟಡಿ ಮಾಡಿ. ಸೊ ಆ ಝೋನ್ ದಿಂದ ನೀವು ಹಾಕಿದ್ರೆ ಅಂತಂದ್ರೆ ಬೆಟರ್ ಆಗ್ಬಹುದು. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಅಹಮದಾಬಾದ್ ಇದೆ. ಇದನ್ನ ನಾವು ವೆಸ್ಟರ್ನ್ ಮುಂಬೈ ಅಂತ ಹೇಳಿ ಕೂಡ ಹೇಳ್ತೇವೆ. ಆ 2019ರಲ್ಲಿ 10,734 ಹುದ್ದೆಗಳು ಇದ್ವು ಅವಾಗ. ಈಗ 4,672 ಹುದ್ದೆಗಳಿದಾವು. 2019ರಲ್ಲಿ 62.67% ಕಟ್ ಆಫ್ ನಿಂತಿತ್ತು ಇಲ್ಲಿ ಜನರಲ್ ಮೆರಿಟ್ ಇದ್ದದ್ದು. ಹೌದಾ, ಈ ಒಂದು ಝೋನ್ ದಿಂದ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ನಮ್ಮ ಕರ್ನಾಟಕದವರು ಒಳ್ಳೇದಿದೆ. ಆಮೇಲೆ ನಾರ್ತ್ ಕರ್ನಾಟಕದವ್ರು ಇದ್ರೆ ಅಂತಂದ್ರೆ ನೀವು ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿದ್ರೆ ನಿಮ್ಗೆ ನಿಯರೆಸ್ಟ್ ಕೂಡ ಆಗುತ್ತೆ. ನೀವು ಇದನ್ನ ಅಪ್ಲಿಕೇಶನ್ ಸಲ್ಲಿಸಬಹುದು. ಇದಾದ್ಮೇಲೆ ಅಲಹಾಬಾದ್ ಇದೆ. ಅಲಹಾಬಾದಲ್ಲಿ 4,730 ಇದ್ದು ಈಗ 2,020 ಇದಾವು. ಇದು ಡೇಂಜರ್ ಝೋನ್ ದೊಳಗ ಐತಿ. 66 ಆ ಟೈಮ್ ದೊಳಗನ 66% ನಿಂತಿತ್ತು. ಈಗಂತೂ ಇದನ್ನ ಒಂದು 75 ದಾಟತೈತಿ ಈ ಸಲ. ಆಮೇಲೆ ಮುಂಬೈದೊಳಗೆ ಏನ್ ಈಗ ಹಾಕ್ರಿ ಅಂತ ಹೇಳಿಲ್ಲ, ಅವಾಗ 62 ನಿಂತಿತ್ತು. ಇದನ್ನ ನೀವು 70 to 75% ಟಾರ್ಗೆಟ್ ಇಟ್ಕೋಬೇಕು. ಎಲ್ಲಾ ವಿದ್ಯಾರ್ಥಿಗಳು ನೀವು ಯಾವುದೇ ಝೋನ್ ದಿಂದ ಹಾಕ್ರಿ, ಎಲ್ಲಾ ವಿದ್ಯಾರ್ಥಿಗಳು 75ರಿಂದ 80 ಟಾರ್ಗೆಟ್ ಇಟ್ಕೊಂಡನ ನಿಮ್ಮ ಸ್ಟಡಿಯನ್ನ ಮಾಡ್ರಿ. ಇಷ್ಟ ನಿಮ್ಮದು ಆತಂತ ತಿಳ್ಕೊರಿ. 75ರಿಂದ 80 ಮಾರ್ಕ್ಸ್ ನಿಮ್ಗೆ ಬಂದು ಅಂತಂದ್ರ ಯಾವ ಬೇಕಾದ ಝೋನ್ ದಿಂದ ಹಾಕ್ರಿ, ನಿಮ್ದು ಸೆಲೆಕ್ಷನ್ 100% ಆಗ್ತದೆ. ಈ ಸೆಲೆಕ್ಷನ್ 75ರಿಂದ 80 ಮಾರ್ಕ್ಸ್ ಹೆಂಗ್ ತಗೊಳ್ಳೋದು? ಸೊ ನಿಮ್ಗೆ ಸೆಲ್ಫ್ ಸ್ಟಡಿ ಮಾಡಕ್ ಬಂತು ಅಥವಾ ಗೊತ್ತಿತ್ತು ಅಂತಂದ್ರೆ ಸೆಲ್ಫ್ ಸ್ಟಡಿ ಮಾಡ್ರಿ. ಇಲ್ಲ ಅಂತಂದ್ರೆ ನಾವು ನಿಮ್ಗೆ ಕೋರ್ಸ್ ಕೂಡ ಇಲ್ಲಿ ಕೊಡಾಕತ್ತೇವಿ. ಈ ಕೋರ್ಸ್ ದಿಂದ 100% ನೀವು 85+ ಮಾಡೇ ಮಾಡ್ತೀರಾ, ಇದು ಗ್ಯಾರಂಟಿ. 1,001 ರೂಪಾಯಿಯನ್ನ ನೋಡಕ್ ಹೋಗ್ಬೇಡ್ರಿ. 1,001 ರೂಪಾಯಿಯಲ್ಲಿ ಏನು ಸಿಗೋದಿಲ್ಲ. ಬಟ್ ಕಡಿಮೆ ಅಮೌಂಟ್, ಕಡಿಮೆ ಫೀಸ್ ದಲ್ಲಿ ನಿಮ್ಗೆ ಕನ್ನಡದಲ್ಲಿ ಈ ಒಂದು ಪ್ಯಾಕೇಜ್ ಅನ್ನ ಕೊಡಾಕತ್ತೇವಿ. 80+. ಇದನ್ನ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಫಾಲೋ ಅಪ್ ಮಾಡಿ ನೀವು ಕ್ಲಾಸಸ್ ಗಳನ್ನ ಮಾಡಿದ್ದೆ ಆದಲ್ಲಿ 80+ ಇರ್ತಕ್ಕಂಥದ್ದು ಖಂಡಿತ ನಿಮ್ದು ಸೆಲೆಕ್ಷನ್ ಆಗೇ ಆಗ್ತತಿ. 80+ ನೀವು ಮಾರ್ಕ್ಸ್ ಮಾಡೇ ಮಾಡ್ತೀರಾ. ಓಕೆನಾ? ಇದಕ್ಕೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಕೂಡ ನಮ್ಮಲ್ಲಿ ನಿಮ್ಗೆ ಸಿಗ್ತೈತಿ.
ಓಕೆ ರೈಟ್. ಇದಾದ್ಮೇಲೆ ನೆಕ್ಸ್ಟ್ ನಾನು ಯಾವ್ಯಾವ್ದಕ್ಕೆ ಹಾಕ್ಬೇಕು ಅನ್ನೋದನ್ನ ಅಷ್ಟೇ ಹೇಳ್ಬಿಡ್ತೇನೆ ಇಲ್ಲಿ. ಇದ್ರದ್ದು ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ರಿ. ಭುವನೇಶ್ವರದೊಳಗ್ ನೋಡ್ರಿ, ಅವಾಗ 2555 ಇದ್ದು, ಈಗ 964 ಅದಾವು. ಅವಾಗ 66 ನಿಂತಿತ್ತು, ಈಗ ಒಂದು 70-75 ವರೆಗೆ ಆಗ್ತೈತಿ. ಇಲ್ಲಿ ಕೂಡ ಹಾಕಿದ್ರೆ ಬೆಟರ್. ಆಮೇಲೆ ಚೆನ್ನೈದಲ್ಲಿ ಹಾಕಿದ್ರೆ ಬೆಟರ್. ನಮ್ಮ ಕರ್ನಾಟಕ, ದಕ್ಷಿಣ ಕರ್ನಾಟಕದ ವಿದ್ಯಾರ್ಥಿಗಳು ಏನಿದಾರಲ್ಲ ಅವರು ಚೆನ್ನೈದಲ್ಲಿ ಹಾಕಿದ್ರೆ ಬೆಟರ್ ಇರ್ತೈತಿ. ಬೆಸ್ಟ್ ಹಾಕ್ರಿ. ಆಮೇಲೆ 9579 ಇದ್ದು, ಈಗ 2694 ಅದಾವು. ಇಲ್ಲಿ 60% ನಿಂತಿತ್ತು, ಇಲ್ಲಿ ಕೂಡ 65 ವರೆಗೆ ಈ ಸಲ ಹೋಗುವಂತ ಚಾನ್ಸಸ್ ಐತಿ. ಆಮೇಲೆ ಗುವಾಹಟಿ ಐತಿ. ಗುವಾಹಟಿ ಅಂತೂ ದೂರ ಆಗುತ್ತೆ ನಿಮ್ಗೆ. ಸೊ 2894 ಅವಾಗಿದ್ದು, ಈಗನು ಕೂಡ 2000 ವರೆಗಿನ ವೇಕೆನ್ಸಿ ಇದಾವ. 60 ಐತಿ. ಇಲ್ಲಿ ಒಂದ್ ಸ್ವಲ್ಪ ಇದನ್ನು ಕೂಡ ನೀವು ಹಾಕಿದ್ರೆ ಬೆಟರ್ ನೋಡಿ. ಗುವಾಹಟಿಗೆ ಸ್ಟಾರ್ ಮಾರ್ಕ್ ಮಾಡ್ಕೊಳ್ರಿ. ಯಾಕಂತಂದ್ರ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಇದಕ್ಕ. ಪ್ರಿಫರೆನ್ಸ್ ಅಂತೂ ಅಲ್ಲ, ಇಸ್ವಂದಿಂದ ಹಾಕ್ಬಹುದು ನೀವು. 60 ಐತಿ, 65 ತಕ್ಕ ಇಲ್ಲಿ ನಡೀತೈತಿ ನೋಡ್ರಿ. ಯಾವುದು? ಗುವಾಹಟಿ. ಆಲ್ಮೋಸ್ಟ್ ಆಲ್ ಈಗ ಈ ವಿಡಿಯೋ ನೋಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಹಾಕಿರ್ತಾರೆ. ಬಟ್ ನಿಮ್ಮ ಲಕ್. ಈಗ 6 ಝೋನ್ಸ್ ಗಳನ್ನ ಹೇಳಕತ್ತೇನೆ ನಾನು ನಿಮ್ಗ. ಯಾವ್ಯಾವ್ದು? ಅಹಮದಾಬಾದ್, ಆಮೇಲೆ ಭುವನೇಶ್ವರ, ನೆಕ್ಸ್ಟ್ ಚೆನ್ನೈ, ಆಮೇಲೆ ಗುವಾಹಟಿ, ನೆಕ್ಸ್ಟ್ ಮುಂಬೈ ಸೆಂಟ್ರಲ್, ಆಮೇಲೆ ನೆಕ್ಸ್ಟ್ ಸಿಕಂದರಾಬಾದ್. 1 2 3 4 5 6 ಇವು 6 ಝೋನ್ ಇದಾವಲ್ಲ. ಈ 6 ಝೋನ್ ಒಳಗ ನಿಮ್ಮ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಆ ಝೋನ್ ದಿಂದ ಹಾಕ್ರಿ. ಖಂಡಿತ ಒಂದ್ ಸ್ವಲ್ಪ ಬೇರೆ ಝೋನ್ಸ್ ಗಳಿಗೆ ಹೋಲಿಸಿದ್ರೆ ಕಡಿಮೆ ಪರ್ಸೆಂಟೇಜ್ ಇಲ್ಲಿ ನಿಲ್ತೈತಿ. ಓಕೆ, ಈಗ ನಿಮಗ್ ಬಿಟ್ಟಿದ್ದು ಇದನ್ನ ಹಾಕ್ರಿ ಅದನ್ನ ಹಾಕ್ರಿ. ಇಲ್ಲಿ ನಾನು ಯಾಕೆ ಹೇಳಿಲ್ಲ ಅಂತಂದ್ರೆ, ನಾ ಹೇನಿ ಅಂತಂದ್ರೆ ಎಲ್ಲರೂ ಅದಕ್ಕೆ ಬೆನ್ ಹತ್ತಾರ. ಅದ್ರ ಸಲುವಾಗಿ ಇಲ್ಲಿ 6 ಹೇಳಿನಿ. ನಿಮ್ಗೆ ಯಾವ್ದು ಇದ್ರಲ್ಲಿ 6 ಇಷ್ಟ ಆಗ್ತೈತಿ, ಯಾವ್ದು ನಿಯರೆಸ್ಟ್ ಆಗ್ಲಿಕ್ಕೆ ಸಾಧ್ಯ ಐತಿ ನಿಮ್ಗೆ, ನಿಮ್ಮ ಊರಿಗೆ, ನಿಮ್ಮ ಜಿಲ್ಲೆಗೆ, ಅದನ್ನ ನೋಡ್ಕೊಂಡು ನೀವು ಹಾಕ್ರಿ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಗುವಾಹಟಿ ಐತಿ. ನೆಕ್ಸ್ಟ್ ಮುಂಬೈ ಸೆಂಟ್ರಲ್ 9000 ಇದ್ದು, ಈಗ 3000 ಅವಾಗ 64 ನಿಂತಿತ್ತು, 70 ತನಕ ಪರ್ಸೆಂಟೇಜ್ ಹೋಗ್ಬಹುದು ಇದು. ಇದಾದ್ಮೇಲೆ ನೆಕ್ಸ್ಟ್ ಸಿಕಂದರಾಬಾದ್ 9000 ಪೋಸ್ಟ್ ಇದ್ದು, ಈಗ 1600 ಪೋಸ್ಟ್ ಇದಾವ. ಅವಾಗ ನೋಡಿ 9000 ಇದ್ದಾಗನೆ ಅಷ್ಟು ಪರ್ಸೆಂಟೇಜ್ 57 ಕಡಿಮೆ ನಿಂತಿದೆ. ಬಟ್ ಈಗ 1600 ಐತಿ. ಬಟ್ ಇದನ್ನ ಹಾಕಿದ್ರು ಬೆಟರ್ ನೋಡ್ರಿ. ಒಂದ್ ಸ್ವಲ್ಪ ವಿಚಾರ ಮಾಡಿ ಹಾಕ್ರಿ. ಆಮೇಲೆ ನಮ್ಮ ಕರ್ನಾಟಕದ ನೋಡ್ರಿ, ಬೆಂಗಳೂರು ಹುಬ್ಳಿ ಏನಿದೆ ಇಲ್ಲಿ 4ನೇ ನಂಬರ್ಗೆ ಬೆಂಗಳೂರು ಹುಬ್ಳಿ. ಇಲ್ಲಿ 7167 ಇದ್ದು ಆ ಟೈಮ್ದಾಗ. ಅವಾಗ 66.3% ನಿಂತಿತ್ತು. ಅವಾಗ 7000 ಪೋಸ್ಟ್ ಇದ್ದಾಗನ 66 ನಿಂತೈತಿ. ಈಗ ಬರೀ 503 ಪೋಸ್ಟ್ ಗಳಿದಾವ ನಮ್ಮ ಇಲ್ಲಿ ಹುಬ್ಳಿ ಬೆಂಗಳೂರು ರೀಜನ್ ಒಳಗ. ಓಕೆ, ಸೊ ಈಗಂತೂ ಇದು ಒಂದು 75-80 ವರೆಗೆ ಖಂಡಿತ ಇದು ಪರ್ಸೆಂಟೇಜ್ ಹೋಗ್ತೈತಿ ಬೆಂಗಳೂರು ಹುಬ್ಳಿ. ಯಾರು ಕಾನ್ಫಿಡೆನ್ಸ್ ಐತಿ ನಾನು 75 ಮೇಲೆ ನಾನು ಮಾರ್ಕ್ಸ್ ತಗೋತೀನಿ ಅನ್ನುವಂಥದ್ದು ಯಾರಿಗೆ ಕಾನ್ಫಿಡೆನ್ಸ್ ಐತಿ ಅಂತವ್ರು ನಮ್ಮ ಹುಬ್ಬಳ್ಳಿ ಬೆಂಗಳೂರಿಗೆ ಹಾಕ್ರಿ. ಆ ಝೋನ್ ದಿಂದ ಖಂಡಿತ ಸೆಲೆಕ್ಷನ್ ಆಗ್ತೈತಿ ನಿಮ್ದು. ಓಕೆ, ಇಲ್ಲ ಕಡಿಮೆ ಇದಾವು ಆಮೇಲೆ ಯಾರು ಹಾಕಂಗಿಲ್ಲ ಅಂತ ಹೇಳಿ ನೀವು ಹಾಕಿರಂತಂದ್ರೆ ಹಂಗಿಲ್ಲ. ಅಲ್ಲಿ ಎಲ್ಲಾ ರೆಡಿ ಆಗಿ ಕುಂತಿರ್ತಕ್ಕಂಥವ್ರ ಹಾಕ್ತಾರ. ಅದಕ್ಕೆ ಎಲ್ಲಕ್ಕೆಲ್ಲ ಓದಿ ಎಲ್ಲ ರೆಡಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಇಲ್ಲಿ ಹಾಕ್ತಾರ. ಓಕೆ, ನಿಮ್ಮ ಒಂದ್ ಸ್ವಲ್ಪ ಅರ್ಧ ಮುರ್ಧ ಇರ್ತಕ್ಕಂಥದ್ದು ಸ್ವಲ್ಪ ಕಲ್ತಿರ್ತಿರಲ್ಲ ಅಂತ ವಿದ್ಯಾರ್ಥಿಗಳು, ಮೀಡಿಯಂ ಇರುವಂತ ವಿದ್ಯಾರ್ಥಿಗಳು ಇಲ್ಲಿ ಹಾಕಿರಂದ್ರೆ ಸೆಲೆಕ್ಷನ್ ಆಗೋದು ಬಹಳ ಟಫ್ ಇದೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಹೇಳ್ಬೇಕಾಗಿರೋದು, ನನಗೆ ಅನುಭವ ಬಂದಿರ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಎಲ್ಲಿ ಅತಿ ಹೆಚ್ಚು ವೇಕೆನ್ಸಿಗಳು ಇರ್ತಾವಲ್ಲ ಅಲ್ಲಿ ಏನಂತಂದ್ರ ಪರ್ಸೆಂಟೇಜ್ ಹೆಚ್ಚು ನಿಲ್ತೈತಿ. ಎಲ್ಲಿ ವೇಕೆನ್ಸಿ ಹೆಚ್ಚಿರ್ತಾವೋ ಅಲ್ಲಿ ಪರ್ಸೆಂಟೇಜ್ ಹೆಚ್ಚು ನಿಲ್ತೈತಿ. ಈ ಸಲ ಅತಿ ಹೆಚ್ಚು ಇರುವಂತದ್ದು ಎಲ್ಲಿ ಐತಿ ನೋಡ್ರಿ, ಇಲ್ಲಿ 4700 ಐತಿ. ಎಲ್ಲಿದು? ಚಂಡೀಗಢ, ನ್ಯೂ ದೆಹಲಿ ಒಳಗ ಐತಿ. ಇಲ್ಲಿ ಪರ್ಸೆಂಟೇಜ್ ಹೆಚ್ಚು ನಿಲ್ಲತೈತಿ. ಆಮೇಲೆ ಮುಂಬೈದೊಳಗುನು ಕೂಡ ಇಲ್ಲಿ ಎವರೇಜ್ ಆಗಿ ನಿಲ್ತೈತಿ. ಇಲ್ಲಿ ಎವರೇಜ್ ಯಾಕಂತಂದ್ರೆ ಇದರಲ್ಲಿ 2 ಭಾಗ ಮಾಡೋದ್ರಿಂದ ಇಲ್ಲಿ ವೆಸ್ಟರ್ನ್ ಮುಂಬೈ ಅಹಮದಾಬಾದ್, ಆಮೇಲೆ ನೆಕ್ಸ್ಟ್ ಇನ್ನೊಂದು ಎಲ್ಲಿ ಐತಿ ನೋಡ್ರಿ, ಇಲ್ಲಿ ಮುಂಬೈ ಸೆಂಟ್ರಲ್ ಅಂತ ಐತಿ. ಸೊ ಇವು 2 ಇರೋದರಿಂದ 2 ಡಿವೈಡ್ ಆಗೋದ್ರಿಂದ ಇಲ್ಲಿ ಒಂದ್ ಸ್ವಲ್ಪ ಏನು ಅಂತಂದ್ರೆ ಹೆಚ್ಚು ವೇಕೆನ್ಸಿಗಳು ಇದ್ರೂ ಕೂಡ ಒಂದು ಎವರೇಜ್ ಗೆ ಪರ್ಸೆಂಟೇಜ್ ನಿಲ್ತೈತಿ. ಬಟ್ ಉಳಿದಿರ್ತಕ್ಕಂಥದ್ದು ಮೀಡಿಯಂ ಏನೈತಲ್ಲ, ಮೀಡಿಯಂಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಇರುವಂತಹ ವೇಕೆನ್ಸಿ ಎಲ್ಲಿರ್ತಾವಲ್ಲ ಅಲ್ಲಿ ನೋಡ್ಕೊಂಡು ಹಾಕ್ರಿ. ಮೀಡಿಯಂ ಮಧ್ಯದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಇರುವಂತಹ ವೇಕೆನ್ಸಿಗಳನ್ನ ನೋಡಿ ಹಾಕ್ರಿ. ಆಮೇಲೆ ಇಲ್ಲಿ 6 ಅಂತೂ ನಿಮ್ಗೆ ಝೋನ್ಸ್ ಗಳನ್ನ ಹೇಳಿ ನಾನು. ಈ 6 ಝೋನ್ಸ್ ದಿಂದ ಹಾಕಿದ್ರೆ ಬೆಟರ್ ಆಗ್ತೈತಿ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ರಿ. ಆಮೇಲೆ ನೀವ್ ಏನ್ ಮಾಡಬಹುದು, ಈ 6 ಝೋನ್ಸ್ ಗಳಿಂದ ಹಾಕಿದ್ರೆ ಪರ್ಸೆಂಟೇಜ್ ಕೂಡ ಹೋದ್ ವರ್ಷದ ನಾನ್ ನಿಮ್ಗೆ ಇಲ್ಲಿ ಕೊಟ್ಟೇನಿ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ. ಸೊ ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಓಕೆ, ಐ ಥಿಂಕ್ ಈ ಒಂದು ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತಾ ಇದ್ದೇನೆ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಎಲ್ಲರಿಗೂ ಕೂಡ ಇದನ್ನ ಶೇರ್ ಮಾಡ್ರಿ. ಆಮೇಲೆ ನಮ್ಮ ಚಾನೆಲ್ ಇನ್ನೂವರೆಗೂ ನೀವು ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂತ ಅಭ್ಯರ್ಥಿಗಳಿದ್ರೆ ನಮ್ಮ ಚಾನೆಲ್ ಅನ್ನ ಏನ್ ಮಾಡ್ಬೇಕ್ರಿ,
ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇದೇ ರೀತಿ ಇರುವಂತಹ ವಿಡಿಯೋಸ್ಗಳು ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಸಿಗ್ತಿರ್ತಾವ. ಅದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಗೊತ್ತಿರಬಹುದು, ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಸೈನ್ಸ್ ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ಮಾಡ್ತಾ ಇದ್ದೇವೆ. ಕರೆಂಟ್ ಅಫೇರ್ಸ್ ಈಗ ಒಂದು 8 ರಿಂದ 10 ದಿವಸ ಆತು ಕ್ಲಾಸಸ್ ಮಾಡಿಲ್ಲ ಕೆಲವೊಂದಿಷ್ಟು ಕಾರಣಗಳಿಂದ. ಬಟ್ ಕ್ಲಾಸಸ್ಗಳು ನಿಮ್ಗೆ ಮಾಡ್ತೇವಿ. ಕ್ಲಾಸಸ್ಗಳು ನಿಮ್ಗೆ ಗ್ರೂಪ್ ಡಿ ಗೆ ಸೈನ್ಸ್ ಕ್ಲಾಸಸ್ಗಳು ಮಾಡ್ತೇವಿ ಫ್ರೀ ಆಗಿ. ಅದನ್ನ ನೀವು ನೋಡ್ಕೋಬಹುದು. ಕಂಪ್ಲೀಟ್ ಪ್ಯಾಕೇಜ್ ಬೇಕು ಅಂತಂದ್ರೆ ನೀವು ಏನ್ ಮಾಡಬಹುದು, ನಮ್ಮಲ್ಲಿ ಇಲ್ಲಿ ಏನ್ ಕೋರ್ಸ್ ಐತಿ ಈ ಕೋರ್ಸ್ ಅನ್ನ ತೆಗೆದುಕೊಳ್ಳಬಹುದು. 1001 ರೂಪಾಯಲ್ಲಿ ಕಂಪ್ಲೀಟ್ ಎಲ್ಲಾನು ಸಿಗ್ತೈತಿ. ಎಲ್ಲಿ ಬೇರೆ ಕಡೆ ಏನು ಮಾಡುವಂತ ಅವಶ್ಯಕತೆನೇ ಇಲ್ಲ, ಬೇರೆ ಬುಕ್ಸ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಇದರಿಂದ ನೀವು 80+ ಮಾರ್ಕ್ಸ್ ಗ್ಯಾರಂಟಿ ತಗೋತೀರಾ. ಓಕೆನಾ. 1001 ರೂಪಾಯಿದಲ್ಲಿ ಐತಿ. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ 8861927838 ನಂಬರ್. ಓಕೆನಾ. ಎಲ್ಲರೂ ಲೈಕ್ ಮಾಡಿರಿ ಅಂತ ಅನ್ಕೋತೇನಿ. ಆಮೇಲೆ ಶೇರ್ ಮಾಡ್ತೀರಿ ಅಂತ ಹೇಳಿ ಕೂಡ ಅನ್ಕೋತೇನಿ. ನಾನು ಶೇರ್ ಮಾಡಿರಿ ಅಂತ ಅನ್ಕೋತೇನಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೇ ಇರುವಂತ ಅಭ್ಯರ್ಥಿಗಳಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಆಮೇಲೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡಿರಿ ಅಂತ ಹೇಳಿ ಅನ್ಕೊಂಡು ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.